ವಿರುದ್ಧ ಬಿಜೆಪಿ ಪಾದಯಾತ್ರೆಗೆ ಪ್ಲಾನ್ ಮಾಡಿದೆ. ಪಾದಯಾತ್ರೆ ಬಗ್ಗೆ ಬಿಜೆಪಿ ಮುಖಂಡರಲ್ಲೇ ಈಗ ಅಪಸ್ವರ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ ಅಂತ ಕೆಲವರು ಹೇಳ್ತಾ ಇದ್ದಾರಂತೆ. ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಯತ್ನಾಳ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದ ಮುಖಂಡರ ವಿರುದ್ಧವೂ ಯತ್ನಾಳ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಗರಣದ ಬಗ್ಗೆ ಸಿಬಿಐ ತನಿಖೆಗೂ ಕೂಡ ಯತ್ನಾಳ್ ಆಗ್ರಹಿಸಿದ್ದಾರೆ ಅಂತ ಹೇಳಲಾಗಿದೆ. ಇದು ಕೇವಲ ಸಿದ್ದರಾಮಯ್ಯ ವಿರುದ್ಧದ ಹೋರಾಟವಲ್ಲ ಅನ್ನೋದು ಯತ್ನಾಳ್ ಅಭಿಮತ. ಬರೀ ಸಿದ್ದರಾಮಯ್ಯನವ್ರನ್ನ ವಿಧಾನಸಭೆಯಲ್ಲಿ ಅದೇ ಹೇಳಿದೆ, ಸಿದ್ದರಾಮಯ್ಯನವ್ರು ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ. ಇವತ್ತು ನಮ್ಮ ವಿಜಯೇಂದ್ರ ಹೇಳ್ತಾರೆ ನಾವು ಸಿದ್ದರಾಮಯ್ಯರ ವಿರುದ್ಧ ಹೋರಾಟ ಅಲ್ಲ ಅಂತ, ಕಾಂಗ್ರೆಸ್ ವಿರುದ್ಧ ಹೋರಾಟ ಅಂತ. ಸಿದ್ದರಾಮಯ್ಯ ಅಂದ್ರೆ ಯಾರೇನು ಬೇರೆ ಅದಾರೇನ್ರಿ? ಅವ್ರೇನು ಬಿ ಜೆ ಪಿ ಅವ್ರದಾರೇನು? ಹಂಗಲ್ಲ, ಸುಮ್ಮನೆ ಇಂಥದ್ದು ಎಲ್ಲಿ ಏನೂ ಮಾತಾಡಲೇ ಇಲ್ಲ. ಅಭಿನಂದನೆ ಸಲ್ಲಿಸ್ತಾರೆ. ಇದಕ್ಕೆ ನಾಗೇಂದ್ರನ ರಾಜೀನಾಮೆ ತೊಗೊಂಡಿದ್ದಕ್ಕೆ ನಾ ಹೇಳಿದೆ ನನ್ನ ಭಾಷಣದಲ್ಲಿ, ನಾಗೇಂದ್ರ ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷರನ್ನ ನೀವು ಸಚಿವ ಸಂಪುಟದಿಂದ ಕಿತ್ತೆ ಹಾಕಬೇಕಾಗಿತ್ತು. ಅಂದರೆ ನಿಜವಾದಂಥ ಸಿದ್ದರಾಮಯ್ಯ ಅಂತ ಗುರ್ತಾಗ್ತಿತ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದು ಎಲ್ಲ ತನಿಖೆ CBIದಿಂದ ಮಾತ್ರ ಸಾಧ್ಯ. ಎಲ್ಲ ಪಾರ್ಟಿಯದವರ ಆರೋಪನ ಕಾಂಗ್ರೆಸ್ನವ್ರು ಮಾಡ್ತಾರಲ್ಲ. ಭೈರತಿ ಸುರಲ್ಲಿ ಗುಡ್ಡ ಕುಸಿತಗೊಂಡು ಇಂದು 13ನೇ ದಿನದ ಕಾರ್ಯಾಚರಣೆ ಮುಂದುವರೆದಿದೆ. ಗಂಗಾವಳಿ ನದಿ ಅಡಿಯಲ್ಲಿ ಮುಳುಗು ತಜ್ಞರಿಗೆ ಸಂಕಷ್ಟ ಎದುರಾಗಿದೆ. ಕಾರ್ಯಾಚರಣೆ ವೇಳೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಆಪತ್ತಿಗೆ ಸಿಲುಕಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆ ಈಶ್ವರ್ ಮಲ್ಪೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಗಂಟೆಗೆ ಶುರು ಮಾಡಿದ್ದೆ, 11:30 ಆಗ್ಬೋದು. ನಮಗೊಂದು 4 ಪಾಯಿಂಟ್ ತೋರಿಸಿದ್ದಾರೆ. 4 ಪಾಯಿಂಟಲ್ಲಿ ಇದೆ ಅಂತ ಇಸ್ರೋದವರು, ಮತ್ತು ಅಲ್ಲಿಂದ ಏನು GPS ಇದೆ ಅಲ್ಲಿ ಇದೆ ಅಂತ ಹೇಳಿ ಪಾಯಿಂಟ್ ಹಾಕಿದ್ದಾರೆ. ಆ 4 ಪಾಯಿಂಟಲ್ಲಿ 3 ಪಾಯಿಂಟ್ ನಾವು ನಿನ್ನೆನೇ ಹುಡುಕಾಡಿದ್ದೇವೆ. ನಿನ್ನೆ ಹುಡುಕಾಡಲಿಕ್ಕೆ ಅಂದರೆ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ನೀರಿನ ಪ್ರೆಷರ್ ಇದೆ, ನೀರಿನ ಕತ್ತಲೆ ಅವರಿಸಿದ ನೀರು ಆಳದಲ್ಲಿ ಕುಲುಷಿತವಾಗಿದೆ. ನೀರು ಅಷ್ಟು ಕಪ್ಪಾಗಿದೆ, ನೀರಾಳದಲ್ಲಿ ತೋರೋದಿಲ್ಲ. ಅದಲ್ಲದೆ ತುಂಬ ಕಷ್ಟಕರವಾದ ಆದಿ ನಿನ್ನೆ ಮಾಡುವಾಗ. ನಿನ್ನೆ ನಾವು 11 ಗಂಟೆ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಗೋಕಾಕ್ ತಾಲೂಕಿನ ಚಿಗಡೊಳ್ಳಿ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮಹಾ ಮಳೆಗೆ ಸರ್ಕಾರಿ ಶಾಲೆಗೆ ನೀರು ನುಗ್ಗಿ ಶಾಲೆಯಲ್ಲಿದ್ದ ದಾಖಲಾತಿಗಳೆಲ್ಲವೂ ಕೂಡ ನದಿಯಲ್ಲಿ ತೇಲಿ ಹೋಗಿವೆ. ತಮ್ಮ ದಾಖಲಾತಿ ಕಾಪಾಡಿಕೊಳ್ಳುವುದಕ್ಕೆ ಮಕ್ಕಳು ಪೋಷಕರು ಪರದಾಡುವಂತಾಗಿದೆ. ಮೆಳವಂಕಿಯಲ್ಲಿರುವ ಪ್ರಾಥಮಿಕ ಶಾಲೆಯಲ್ಲಿ ಮನೆ ಸೂರು ಕಳೆದುಕೊಂಡ ಸಂತ್ರಸ್ತರಿಗೆ ಆಶ್ರಯವನ್ನ ನೀಡಲಾಗಿತ್ತು. ಕಾಳಜಿ ಕೇಂದ್ರದಲ್ಲಿ ಕಂದಮ್ಮಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ನಮ್ಗೆ 5-6 ವರ್ಷ ಆತ್ರಿ ಹಿಂಗಾಗೈತ್ರಿ. ವರ್ಷ ರೀ, ಮತ್ತು ವರ್ಷ ಹಿಂಗಾರು ಸರಿ ಅನ್ಸಾಗಿಲ್ಲ ನಮಗೆ. ಎಲ್ಲರೂ ಗೌರ್ಮೆಂಟ್ ಎಲ್ಲರೂ ಹೋಗಿ ನಮಗೆ ಸಹಾಯ ಕೊಟ್ರಂದ್ರೆ ಎಲ್ಲರೂ ಗುಡ್ದಾರ ಕಡೆ ಇರ್ತೀವಿ. ನಾವು ಮಕ್ಕಳು ಮರಿ ಎಲ್ಲ ಕಟ್ಕೊಂಡು ಬೀದಿಗೆ ಬಂದ್ರಿ. ನಾವು ಹಾದ್ಯಾಗನಾರ್ರಿ ಈಗ ಏನು ಮಾಡೋದ್ರಿ? ಈಗ ಇಲ್ಲಿ ಏನೇನು ಕೊಡ್ತಿದಾರಮ್ಮ? ಇಲ್ಲಿ ಅನ್ನ ಸಾರ ಕೊಡತ್ತಾರ, ಮತ್ತೇನು ಇಲ್ರಿ. ಈಗ ಹಾಸಿಗೆ ಏನಾದರೂ ಏನು ಇಲ್ಲ ನೋಡ್ರಿ. ನಾವು ನೆಲಕ ಮಾಡ್ಕೊಳತ್ತವ್ರಿ. ಯಾವಾಗ ಬಂದಿರಿ ಇಲ್ಲಿಗೆ? ನಾವು ಬೆಳಿಗ್ಗೆ 4ಕ್ಕೆ ಬಂದವ್ರಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಶೂರ್ಪಾಲಿ ಗ್ರಾಮದ ಲಕ್ಷ್ಮೀ ನರಸಿಂಹ ದೇಗುಲ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನದಿ ತೀರದ ಗ್ರಾಮಗಳಲ್ಲಿ ರೈತರು ಬೆಳೆದಿದ್ದ ಕಬ್ಬು, ಮೆಕ್ಕೆಜೋಳ, ಉದ್ದು, ತೊಗರಿ ಸೇರಿ ಹಲವು ಬೆಳೆಗಳು ಜಲಾವೃತವಾಗಿದೆ. ಮಹಾರಾಷ್ಟ್ರದಲ್ಲಿ ಹೆಚ್ಚೆಚ್ಚು ಮಳೆ ಅಬ್ಬರಿಸಿದಷ್ಟು ಬಾಗಲಕೋಟೆ ಜಿಲ್ಲೆ ರೈತರಿಗೆ ಢವಢವ ಶುರುವಾಗಿದೆ. ಮಹಾಮಳೆ ಹಿನ್ನೆಲೆ ಘಟಪ್ರಭಾ ನದಿ ತುಂಬಿ ಹರಿತಾ ಇದೆ. ಡವಳೇಶ್ವರ ಗ್ರಾಮದ ಲಕ್ಷ್ಮೀ ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲೂ ಮಳೆ ಆರ್ಭಟ ಜೋರಾಗಿದೆ. ಮಹಾ ಮಳೆಗೆ ಚಿಕ್ಕೋಡಿ ತಾಲೂಕಿನ ಯಡೂರ ಗ್ರಾಮದಲ್ಲಿರುವ ವೀರಭದ್ರೇಶ್ವರ ಗರ್ಭಗುಡಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ದೇವಸ್ಥಾನದ ಸುತ್ತಮುತ್ತಲೂ ನೀರು ಆವರಿಸಿದ್ದು ಭಕ್ತರು ನೀರಿನಲ್ಲೇ ನಿಂತು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಇನ್ನು ದಿನೇ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ದೇವಸ್ಥಾನದ ಗರ್ಭಗುಡಿ ಬಾಗಿಲು ಬಂದ್ ಮಾಡಲಾಗಿದೆ.
ಯಾದಗಿರಿ ಜಿಲ್ಲೆಯಲ್ಲಿರುವ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕೃಷ್ಣೆಯ ಅವಕೃಪೆಗೆ ನದಿ ತಟದಲ್ಲಿರುವ ಛಾಯಾ ಭಗವತಿ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಗರ್ಭಗುಡಿ ಮುಳುಗಡೆ ಆಗಿರುವುದರಿಂದ ಉದ್ಭವ ಮೂರ್ತಿಯನ್ನ ಬೇರೆಡೆ ಇಟ್ಟು ಪೂಜೆಯನ್ನ ನಡೆಸಲಾಗ್ತಾ ಇದ್ದು ಭಕ್ತರು ದೂರದಿಂದಲೇ ಛಾಯಾ ಭಗವತಿ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ದೇವಸ್ಥಾನದಿಂದ ಕಿಲೋಮೀಟರ್ ದೂರದಲ್ಲೇ ಬ್ಯಾರಿಕೇಡ್ ಅಳವಡಿಕೆ ಕೂಡ ಮಾಡಲಾಗಿದೆ. ತುಂಗಭದ್ರಾ ನದಿಗೆ ಹೆಚ್ಚುವರಿ ನೀರು ಬಿಡುಗಡೆ ಹಿನ್ನೆಲೆ ಮಂತ್ರಾಲಯದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ರಾಯರು ತಪಸ್ಸು ಮಾಡಿದ ಜಪದ ಕಟ್ಟೆ ಜಲಾವೃತವಾಗಿದೆ. ಎಲೆ ಬಿಚ್ಚಾಲಿಯಲ್ಲಿರುವ ಜಪದ ಕಟ್ಟೆ ಇದಾಗಿದ್ದು ಇಲ್ಲಿ ರಾಯರು ಸುಮಾರು 13 ವರ್ಷ ತಪಸ್ಸು ಮಾಡಿದ್ರು ಅನ್ನುವಂತಹ ಪ್ರತೀತಿ ಇದೆ. ತುಂಗಭದ್ರಾ ನದಿಗೆ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ಜಪದ ಕಟ್ಟೆ ಜೊತೆ ಶಿವದ ಲಿಂಗ ಕೂಡ ಜಲಾವೃತವಾಗಿದೆ. ತುಂಗಭದ್ರಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಟ್ಟ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಬೆನ್ನೂರು ಗ್ರಾಮದ ಹೊಳೆ ಬಸವೇಶ್ವರ ದೇವಸ್ಥಾನ ಮುಳುಗಡೆಯಾಗಿದೆ. ಜಲಾಶಯದಿಂದ 1,50,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿತ್ತು. ಇದರಿಂದ ನದಿ ಪಾತ್ರದ ಹಲವೆಡೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಕೃಷ್ಣಾ ನದಿಗೆ 3 ಲಕ್ಷಕ್ಕೂ ಅಧಿಕ ನೀರು ಬಿಡುಗಡೆ ಹಿನ್ನೆಲೆ ರಾಯಚೂರಿನ ಕೃಷ್ಣಾ ತೀರದ ಮತ್ತೊಂದು ದೇವಸ್ಥಾನ ಜಲಾವೃತವಾಗಿದೆ. ದೇವದುರ್ಗ ತಾಲೂಕಿನ ಕೊಪ್ಪರದಲ್ಲಿರೋ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಜಲಾವೃತವಾಗಿದೆ. ದೇವಸ್ಥಾನ ಜಲಾವೃತ ಹಿನ್ನೆಲೆ ಅರ್ಚಕರು ನೀರಲ್ಲೇ ನಡೆದುಕೊಂಡು ಹೋಗಿ ಪೂಜಾ ಕೈಂಕರ್ಯವನ್ನು ನಡೆಸ್ತಾ ಇದ್ದಾರೆ. ದೇವಸ್ಥಾನ ಜಲಾವೃತ ಹಿನ್ನೆಲೆ ಭಕ್ತರ ಸಂಖ್ಯೆ ತಗ್ಗಿದೆ. ಮೇಲೆ ಫೋನ್ ಬರ್ಲಿಕ್ಕೆ ಹತ್ತವ ಮಾಡಿ ಬಂದಿದ್ದ ನಿಮ್ಮ ಕಾಕ ಹೇಳ್ತಾರೆ ಬರ್ಲಿಕ್ಕೆ ಹತ್ತಿ. ಧಾರಾಕಾರ ಮಳೆಗೆ ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ. ಹೀಗಾಗಿ ಐತಿಹಾಸಿಕ ಹಂಪಿಯ ನಾನಾ ಸ್ಮಾರಕಗಳು ಮುಳುಗಡೆಯಾಗಿವೆ.